ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಧಾರವಾಡದಲ್ಲಿರ್ತಕ್ಕಂಥ ಅನೇಕ ಸ್ಪರ್ಧಾರ್ಥಿಗಳ ಹೋರಾಟದ ಫಲವಾಗಿ ಇಂದು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಸಿವಿಲ್ ಪೊಲೀಸ್ ಅಧಿಸೂಚನೆಯನ್ನು ಹೊರಡಿಸಿದೆ. ಅಲ್ಲಿ ಅನೇಕ ಹೋರಾಟಗಳ ನಂತರ ಈಗ ಸರ್ಕಾರದವರು ಎಚ್ಚೆತ್ತುಕೊಂಡು ಈಗ ನೋಟಿಫಿಕೇಶನ್ ಕರೆದಿದ್ದಾರೆ. ಇನ್ನು ಮುಂದಿನ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. SDA, FDA, ವಿಲೇಜ್ ಅಕೌಂಟೆಂಟ್, CR, DR ಎಲ್ಲವನ್ನು ಒಂದೊಂದಾಗಿ ಇನ್ಮ್ಯಾಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತಾವೆ. ನಿರಂತರವಾಗಿ ಸ್ಟಡಿ ಮಾಡ್ಕೊಂತ ಇರ್ರಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ನೋಟಿಫಿಕೇಶನ್ ಅಧಿಸೂಚನೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು. ಈಗ ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3,395 ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ ಬಂದ್ಬಿಟ್ಟು 37,500ಲಿಂದ 76,100. ಪುರುಷರಿಗೆ ಬಂದ್ಬಿಟ್ಟು 2,266. ಮಹಿಳೆಯರಿಗೆ ಬಂದ್ಬಿಟ್ಟು 750. ಇದು ಬರೀ ನಾನ್ HK ರೀಜನ್ ಇಂದ ಅಷ್ಟೇ ಆಯ್ತು. HK ನಾನ್ HK ಎರಡು ಸೇರಿಸಿದ್ರೆ ಮಹಿಳೆಯರಿಗೆ ಇದೇ ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ 1,000+ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಯಾವುದೇ ಹುದ್ದೆಗಳಲ್ಲಿ ಸಹಿತ 1,000+ ಪೋಸ್ಟ್ ಗಳನ್ನು ಬಿಟ್ಟಿದ್ದಿಲ್ಲ ಹೆಣ್ಮಕ್ಳಿಗೆ. ಇದೇ ಫಸ್ಟ್ 1,000+ ಹುದ್ದೆಗಳು. ಸೇವಾ ನಿರತ ಪುರುಷ 257. ಸೇವಾ ನಿರತ ಮಹಿಳೆಯರ ಸಂಖ್ಯೆ ಅಲ್ಲಿನ 82 ಪೋಸ್ಟ್ ಇದಾವೆ. ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳಿದ್ದಾವೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಈಗ ಡಿಪ್ಲೊಮಾ ಮಾಡಿದವ್ರು ಕೆಲವೊಂದಷ್ಟು ಮಂದಿಗೆ ಡೌಟ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕ್ಬೋದು ಹಾಕಂಗಿಲ್ಲ ಅಂತ. ಡಿಪ್ಲೊಮಾ ಮಾಡಿದ ಸಹಿತ ಅದು ತತ್ಸಮಾನ PUCಗೆ ತತ್ಸಮಾನ ಅಂತಂದೇಳಿ ಪರಿಗಣನೆ ಮಾಡಿರ್ತಾರ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಯಾರ್ದಾಗಿರ್ತಾರೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಇದಕ್ಕೆ ಲಕ್ಷಾಂತರ ಅಪ್ಲಿಕೇಶನ್ ಬರ್ತವೆ. ಯಾಕಂದ್ರೆ PUC ಆಲ್ಮೋಸ್ಟ್ ಬಹಳ ಮಂದಿ ಮುಗಿಸಿರ್ತಾರ. ಆದಷ್ಟು ಜಲ್ದಿನ ಅಪ್ಲಿಕೇಶನ್ ಹಾಕ್ರಿ. ಲಾಸ್ಟಿಗೆ ಸರ್ವರ್ ಬಿಸಿ ಬರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಹಾಕೋದ್ರಿಂದ ಸರ್ವರ್ ಬಿಸಿ ಆಗೋ ಸಾಧ್ಯತೆನೇ ಬಹಳ ಇರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 5 ವರ್ಷ. OBC ಜನರಲ್ ಅವರಿಗೆ 33 ವರ್ಷ. ಫಸ್ಟ್ ಕ್ವಾಲಿಫಿಕೇಶನ್ ಏನಂದ್ರೆ ಮಿನಿಮಮ್ 18 ವರ್ಷ ಆಗಿರ್ಬೇಕು ಯಾರೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೂ. ಈಗ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕದಿಂದ ಒಳಗೆ ಅಭ್ಯರ್ಥಿಗಳಿಗೆ 18 ವರ್ಷ ಆಗಿರ್ಬೇಕು. ಹಂಗಂದ್ರೆ ನಾವು ಎಲಿಜಿಬಲ್ ಅಪ್ಲೈ ಮಾಡೋಕೆ. ಇನ್ನು ಜನರಲ್ ಅವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ. SC ST ಕ್ಯಾಟಗರಿ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಈಗ ಮಲೆನಾಡು ಸೈಡ್ ಬುಡಕಟ್ಟು ಕಾಡಿನೊಳಗ ವಾಸವಿರ್ತಾರಲ್ಲ ಅವ್ರು ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಸಹಿತ ತನಕ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಈಗ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು, ಈಗ ಆಲ್ರೆಡಿ ಸೇವೆಯಲ್ಲಿ ಇರ್ತೀರ ಮತ್ತೆ ಈ ಪೋಸ್ಟಿಗೂ ಅಪ್ಲೈ ಮಾಡಿರ್ತಾರಲ್ಲ ಅವರಿಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ. SC ST ಕ್ಯಾಟಗರಿ 1, 2A, 2B, 3A, 3B ಇವರಿಗೆಲ್ಲ 40 ವರ್ಷದವರೆಗೂ ವಯೋಮಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ಆನ್ಲೈನ್ ಅರ್ಜಿ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಜೂನ್ 8ನೇ ತಾರೀಕು 2026ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಲಿಂತಾನೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ. ಲಾಸ್ಟ್ ಡೇಟ್ ಮಟ್ಟ ಕಾಯ್ಬೇಡ್ರಿ ಯಾವುದೇ ಕಾರಣಕ್ಕೂ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 3, 2026. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಜುಲೈ 4, 2026. ಕೇವಲ 21 ತಿಂಗಳಕ್ಕಿಂತ ಕಡಿಮೆನೇ ಅಪ್ಲಿಕೇಶನ್ ಹಾಕಕ್ಕೆ ಡೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕ್ರಿ. ಇನ್ನು ಅಪ್ಲಿಕೇಶನ್ ಫೀಸ್ 2A, 2B, 3A, 3B ಅವರಿಗೆ 750 ರೂಪಾಯಿ ಐತಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಇಂಥ ದೊಡ್ಡ ನೋಟಿಫಿಕೇಶನ್ UPSCದೊಳಗೆ 100 ರೂಪಾಯಿ ಇಟ್ಟಿರ್ತಾರೆ. ಬಟ್ ನಮ್ಮ ಕರ್ನಾಟಕ ತುಂಬಿಸ್ಕೊಳಕತ್ತಿದ್ದಾರೆ. ಇನ್ನು ಪರೀಕ್ಷಾ ವಿಧಾನ ಬಂದ್ಬಿಟ್ಟು OMR ಟೈಪ್ ಇರುತ್ತೆ. OMRನಾಗ ಶೇಡ್ ಮಾಡೋದು ಇರುತ್ತೆ. ಈ ಪರೀಕ್ಷಾ ಕೇಂದ್ರದೊಳಗೆ ಏನೇ ತಗೊಂಡು ಹೋಗ್ಬೇಕಂದ್ರೆ ಯಾವ್ದಾದ್ರು ಒಂದು ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಹೋಗಬೇಕು. ಸಬ್ಜೆಕ್ಟ್ ಯಾವ ಅಂತಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ,
ಮೆಂಟಲ್ ಎಬಿಲಿಟಿ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇವು ಸಬ್ಜೆಕ್ಟ್ ಒಳಗ ಇಷ್ಟೇ ಅದಾವ ಅಂತಂದೇಳಿ ತಿಳ್ಕೊಬಾರ್ರಿ. ಇನ್ನ ಬೇರೆ ಬೇರೆ ವಿಷಯಗಳನ್ನು ಕರೆಂಟ್ ಅಫೇರ್ಸ್ ಇಲ್ಲ ಇದ್ರೊಳಗೆ ಕೊಟ್ಟಿಲ್ಲ. ಬಟ್ ಎಕ್ಸಾಮ್ ಒಳಗೆ ಖಂಡಿತವಾಗಿ ಕೇಳ್ತಾನೆ. KA ಪರೀಕ್ಷೆ ನಡೆಸ್ತಾರಂದ್ರೆ ಪ್ರಚಲಿತ ಘಟನೆಗಳನ್ನು ಕೇಳ್ತಾನೆ. ಇಲ್ಲ ಪ್ರಚಲಿತ ಘಟನೆಗಳನ್ನ ಈ ವಿಷಯಗಳಿಗೆ ಸಂಬಂಧಪಟ್ಟ ಈ ಪ್ರಸ್ತುತ ಏನ್ ಪ್ರಚಲಿತ ಐತಿ ಅದಕ್ಕೆ ಸಂಬಂಧಪಟ್ಟಿದ್ದ ಆದ್ರೂ ಪ್ರಚಲಿತ ಘಟನೆಗಳ ಅನ್ವಯ ಮಾಡ್ಕೊಂಡೆ ಪ್ರಶ್ನೆಗಳನ್ನು ತೆಗೆದಿರ್ತಾನೆ. ಇನ್ನ ಇದ್ರೊಳಗೆ EVS ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ಕೇಳ್ತಾನ. ಜನರಲ್ ಇನ್ನು ಏನೇನ್ ಬರ್ತಾವ ಎಲ್ಲವೂ ಕೇಳ್ತಾರೆ. ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಸಿಲೆಬಸ್ಗೆ. ಟೋಟಲ್ ಕ್ವಶನ್ಸ್ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವ. ಒಂದ್ ಕ್ವಶನಿಗೆ 1 ಮಾರ್ಕ್ಸ್. ಟೈಮ್ ಬಂದ್ಬಿಟ್ಟು 1.5 ತಾಸು, 90 ನಿಮಿಷ ಟೈಮ್ ಇರುತ್ತ. ಇನ್ನೊಂದೇನಂದ್ರೆ ಅವಾಗ ಲಿಖಿತ ಪರೀಕ್ಷೆ ದಿನಾಂಕ ಸಹಿತ ಬಿಟ್ಬಿಟ್ಟಿದ್ದಾರೆ. August 2, 2026 ವಿತ್ ಟೈಮ್ ಬೆಳಿಗ್ಗೆ 10:00 12 ಗಂಟೆವರೆಗೆ. ಇಷ್ಟ ದಿವಸ ಯಾವಾಗೋ ನೋಟಿಫಿಕೇಶನ್ ಕರೆಯೋದು, ಮತ್ತೆ ಮನ್ಸಿಗೆ ಬಂದಂಗ ಮತ್ತೆ ಯಾವಾಗೋ ಎಕ್ಸಾಮ್ ನಡೆಸೋದು ತರ ಮಾಡ್ತಿದ್ರು. ಇದ ಫಸ್ಟ್ ಸಲ ಅನ್ಸುತ್ತೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಒಳಗೆ ಎಕ್ಸಾಮ್ ಡೇಟ್ ವಿತ್ ಟೈಮ್ ಅನ್ನು ಬಿಟ್ಟಿದ್ದಾರೆ. ಒಂದ್ ಕ್ವಶನ್ಗೆ 1 ಮಾರ್ಕ್ಸ್. ನೆಗೆಟಿವ್ ಎಷ್ಟಿರುತ್ತಂದ್ರೆ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವ್ದಾರ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದು ಅಂಶದಷ್ಟು 0.25 ಮಾರ್ಕ್ಸ್ ಅನ್ನು ಕಡಿಲಾಗುತ್ತೆ. ಈಗ ನೀವು ಒಂದು ಕ್ವಶನಿಗೆ ತಪ್ಪಾಕಿದಂದ್ರೆ 0.25. ನೀವೀಗ ಒಂದು ಕ್ವಶನ್ ಕರೆಕ್ಟ್ ಹಾಕಿರ್ತೀರಿ, 4 ಕ್ವಶನ್ ತಪ್ಪು ಹಾಕಿದ್ದಂದ್ರೆ 1 ಮಾರ್ಕ್ಸ್ ಹೋಗಿರುತ್ತೆ. 0.25 4 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಒಂದು ಮೇಜರ್ ಬದಲಾವಣೆ ಏನ್ ಮಾಡಿದಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆದಾಗ 4 ಆಪ್ಷನ್ ಇರ್ತಾವ. ಬಟ್ OMR ಶೀಟ್ದಾಗ 5 ಆಯ್ಕೆ ಇರ್ತಾವ. ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಲಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕವನ್ನು ಕಡಿತಗೊಳಿಸಲಾಗುವುದು. ಎಕ್ಸ್ಟ್ರಾ 5 ನಿಮಿಷ ಕೊಡ್ತಾರ. ಈಗ ಅಲ್ಲಿ ಆಪ್ಷನ್ಸ್ 4 ಇರ್ತಾವ. ಈಗ ನಮಗ್ ಗೊತ್ತಿಲ್ಲ ನೆಗೆಟಿವ್ ಐತೆ ಅಂತಂದೇಳಿ ಕೆಲವೊಂದಿಷ್ಟು ಬಿಟ್ಟಿರ್ತೀವಿ ಕ್ವಶನ್ಸ್. ಆ ಕ್ವಶನ್ಸ್ ಬಿಡ್ಲಾರ್ದ ನೀವ್ ಅಲ್ಲಿ ಯಾವ್ದು ಆಯ್ಕೆ ನಮಗ್ ಗೊತ್ತಿಲ್ಲ ಅಂತಂದ್ರೆ ಬಿಡಂಗಿಲ್ಲ. ಬಿಟ್ಟಿವಂದ್ರೆ ಮತ್ತೆ ಅದಕ್ ನೀವು ಬಿಟ್ರು 0.25 ನೆಗೆಟಿವ್ನೇ ಆಗುತ್ತೆ. ಲಾಸ್ಟ್ 5ನೇ ಆಪ್ಷನ್ಗೆ ಕೊಟ್ಟಿರ್ತಾರಲ್ಲ OMR ಶೀಟ್ದಾಗ ಲಾಸ್ಟ್ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರ ಅದಕ್ಕಂತಂದೇಳಿ. ಈಗ ಟೋಟಲ್ 100 ಕ್ವಶನ್ದಾಗ ನಿಮಗೆ ಗೊತ್ತಿರೋವು ನೀವೇನೋ 70 ಕ್ವಶನ್ಸಿಗೆ ಹಾಕಿರ್ತೀರಿ. OMR ನಾಗ ತಿರ್ದಿರ್ತೀರಿ 4 ಆಪ್ಷನ್ ಒಳಗ. ಇನ್ನ 30 ಕ್ವಶನ್ ಬಿಟ್ಟಿರ್ತೀರಿ. ಅವು ಏನಂತ ಪರಿಗಣನೆ ಆಗ್ತಾವ ಅಂದ್ರೆ ಅಲ್ಲಿನ 0.25 ನೆಗೆಟಿವ್ ಅಂತ ಪರಿಗಣನೆ ಆಗ್ತಾವ. ಇಫ್ ಇನ್ ಕೇಸ್ ನೀವು ಲಾಸ್ಟ್ 5 ನಿಮಿಷ ಕೊಟ್ಟಿದಾಗ ಈ ಆಪ್ಷನ್ಗೆ ಏನಾದ್ರೂ ನೀವು ಶೇರ್ ಮಾಡ್ಲಿಲ್ಲ ಅಂದ್ರೆ ಅವನು ನೆಗೆಟಿವ್ ಅಂತಾನೆ ಕನ್ಸಿಡರ್ ಆಗ್ತಾವ. ಯಾವ್ದೇ ಕಾರಣಕ್ಕೂ ಬಿಟ್ಟು ಬರ್ಬಾರ್ದು. 5ನೇ ಆಯ್ಕೆನ ಲಾಸ್ಟ್ 5 ನಿಮಿಷ ಕೊಟ್ಟಾಗ ನೀವ್ ಯಾವ ಕ್ವಶನ್ಗೆ ಟಿಕ್ ಹಾಕಿಲ್ಲ, OMR ಶೀಟ್ನಾಗ ರೌಂಡ್ ಹಾಕಿಲ್ಲ, ಅವಕ್ಕೆಲ್ಲ ಈ ಆಪ್ಷನ್ ತಿದ್ಬಾರ್ದು. ಇಲ್ಲಾಂದ್ರೆ ಅನ್ನೆಸೆಸರಿ ಆಗಿ ನೆಗೆಟಿವ್ ಮಾರ್ಕಿಂಗ್ ದಾಗ ಹೋಗುತ್ತೆ. ಇನ್ನೊಂದು ಮೇಜರ್ ಏನ್ ಹೇಳ್ಬೇಕಾಗಿತ್ತಂದ್ರೆ ಅಭ್ಯರ್ಥಿಯ ಅರ್ಹತೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ನೀವು ಅಟ್ಲೀಸ್ಟ್ ಎಲಿಜಿಬಲ್ ಆಗ್ಬೇಕಂದ್ರೂ 100ಕ್ಕೆ 30 ಮಾರ್ಕ್ಸ್ ಆದ್ರೂ ತೆಗೆದಿರ್ಬೇಕು ಅದ್ರೊಳಗೆ. ಇನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ರಿಟರ್ನ್ ಎಕ್ಸಾಮ್ ಆಗಿಂದ 1:5 ಲಿಸ್ಟ್ ಬಿಡ್ತಾರೆ. 1 ಪೋಸ್ಟಿಗೆ 5 ಮಂದಿ ಆಯ್ಕೆ ಮಾಡ್ಕೊಂಡಿರ್ತಾರ. ಅದರ ಮ್ಯಾಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನ ತಗೊಂತಾರ. ಪುರುಷರಿಗೆ ಬಂದ್ಬಿಟ್ಟ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಎದೆಯ ಸುತ್ತಳತೆ 86 ಸೆಂಟಿಮೀಟರ್. ನೆಕ್ಸ್ಟ್ 5 ಸೆಂಟಿಮೀಟರ್ ಅದನ್ನ ಉಬ್ಬಿಸ್ಬೇಕಾಗತ್ತ. ನೆಕ್ಸ್ಟ್ ಮಹಿಳೆಯರಿಗೆ 157 ಸೆಂಟಿಮೀಟರ್, 45 kg ತೂಕ ಇರಬೇಕಾಗಿರುತ್ತೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳು ಕನಿಷ್ಠ 155 ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತ. ಎದೆ ಸುತ್ತಳತೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಂತ ಕಡಿಮೆ ಇಲ್ಲ. ಇಲ್ಲಿ ಪುರುಷರಿಗೆ 86 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮ್ಯಾಗ. ಇಲ್ಲಿ ಅರಣ್ಯ ಪ್ರದೇಶದವರಿಗೆ 75 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 150 ಸೆಂಟಿಮೀಟರ್. ಸಹಿಷ್ಣುತಾ ಪರೀಕ್ಷೆ ರನ್ನಿಂಗ್ ಒಳಗ ಪುರುಷರಿಗೆ 1600 ಮೀಟರ್ ಓಟ ಇರುತ್ತ. 6 ನಿಮಿಷ 30 ಸೆಕೆಂಡ್ ಟೈಮ್ ಕೊಟ್ಟಿರ್ತಾರ.
ನೀವು ಯಾವುದೇ ಕಾರಣಕ್ಕೂ ನಾವು ಈಗ್ಲಿಂತಾನೆ ಸ್ಟಾರ್ಟ್ ಮಾಡ್ರಿ. ಮತ್ತೆ ಆವಾಗ ಓವರ್ ಕಾನ್ಫಿಡೆನ್ಸ್ ಅಂತ ಅವಾಗೇ ಮಾಡ್ತೀನಿ ಅವಾಗೇ ರನ್ನಿಂಗ್ ಬರುತ್ತಂತಂದೇಳಿ ಬಿಡಬೇಡ್ರಿ. ಈಗ್ಲಿಂತಾನೆ ಸ್ಟಾರ್ಟ್ ಮಾಡಿರಿ, ಅಂದ್ರ ಅಲ್ಲಿಗೆ ಬಂದೇ ಬರುತ್ತದು. 1600 ಮೀಟರ್ 6 ನಿಮಿಷ 30 ಸೆಕೆಂಡ್. ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಉದ್ದ ಜಿಗಿತ 3.80 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ. ಗುಂಡೆಸೆತ 7.26 kg ಇರುತ್ತ. 3 ಚಾನ್ಸ್ ಕೊಟ್ಟಿರ್ತಾರ, ಅದ್ರೊಳಗ 5.60 ಮೀಟರ್ಗಿಂತ ಜಾಸ್ತಿ ಒಯ್ಬೇಕಾಗತ್ತೆ. ಇನ್ನು ಮಹಿಳೆಯರಿಗೆ ಬಂದ್ಬಿಟ್ಟು 400 ಮೀಟರ್ ಓಟನ 2 ನಿಮಿಷದೊಳಗೆ 400 ಮೀಟರ್ ಓಡ್ಬೇಕಾಗಿರುತ್ತೆ. ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ನೆಕ್ಸ್ಟ್ 2.50 ಮೀಟರ್ಗಿಂತ ಕಡಿಮೆ ಇರುತ್ತೆ. ನೀವು ಎತ್ತರ ಜಿಗಿತರ ಆಯ್ಕೆ ಮಾಡ್ಕೊಳ್ರಿ, ಉದ್ದ ಜಿಗಿತರ ಆಯ್ಕೆ ಮಾಡ್ಕೊಳ್ರಿ. ಯಾವ್ದಂತಂದ್ರೆ ಈಗ ನೀವು ಪ್ರಾಕ್ಟೀಸ್ ಮಾಡಕ್ಕಾರನೆ ರೆಡಿ ಆಗಿರಿ. ಎತ್ತರ ಜಿಗಿತ ಮಾಡ್ತೀವೋ ಉದ್ದ ಜಿಗಿತ ಮಾಡ್ತೀವೋ ಅಲ್ಲಿ ಹೋಗಿಂದೆ ಅಂತ. ಗುಂಡು ಎಸೆತ 4 kg 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. 3 ಚಾನ್ಸ್ ಕೊಟ್ಟಿರ್ತಾರ, ಅದ್ರೊಳಗೆ 3.75 ಮೀಟರ್ಗಿಂತ ಜಾಸ್ತಿ ಹೋಗಿಬೇಕು. ಇನ್ನು ಉಳಿದಿರೋದು ಕೇವಲ ಇವತ್ತು 7ನೇ ತಾರೀಕಿಗೆ ಅಂದ್ರೂ ಇನ್ನು ಹಬ್ಬ ಬಂದ್ರೆ ಲಾಸ್ಟ್ ಏನು 50 ಡೇಸ್ ಉಳಿದೈತಿ. ಕರೆಕ್ಟ್ ಆಗಿ ಸ್ಟಡಿ ಪ್ಲಾನ್ ಮಾಡಿಕೊಂಡು ನೀಟಾಗಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲಾರ್ದೆ ಫೋನ್ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಈಗಾಗಲೇ ಓದಿದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ರಿ. ಇನ್ನು ಈಗ ಓದ್ತೀವಂದ್ರೆ ನೆಕ್ಸ್ಟ್ ಸ್ಟಡಿ ಪ್ಲಾನ್ ಅಂತ ಕಮೆಂಟ್ ಮಾಡ್ರಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಪ್ಲಾನ್ ಮಾಡ್ತೀವಿ.